ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದ ನೇಪಾಳಿ ಕಳ್ಳರ ಹಾವಳಿ ಬೆಂಗಳೂರಿನಲ್ಲಿ ಹೆಚ್ಚುತ್ತಿದೆ. ಮನೆಗೆಲಸದ ನೆಪದಲ್ಲಿ ಶ್ರೀಮಂತರ ಮನೆ ಸೇರೋ ನೇಪಾಳಿ ದಂಪತಿಗಳು ಮನೆಯವರು ಹೊರಗೆ ಹೋದ ಬಳಿಕ ಉಂಡ ಮನೆಗೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ದಾರೆ. ಇದೇ ರೀತಿಯ ಮತ್ತೊಂದು ಕಳ್ಳತನ ಬೆಂಗಳೂರಿನಲ್ಲಿ ನಡೆದಿದ್ದು, ಯಮಲೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಮನೆಗೆ ಕನ್ನ ಹಾಕಲಾಗಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮನೆಯಲ್ಲಿ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಅತ್ಯಂತ ಸೇಫ್ ಅಂತ ಕರೆಯೋ ಲಾಕರ್ ಮುರಿದು ಬಿದ್ದಿರೋದು, ಮುರಿದು ಬಿದ್ದಿದ್ದ ಲಾಕರ್ ಬಳಿ ತಲಾಶ್ ನಡೆಸ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಯಮಲೂರಿನಲ್ಲೇ. ಇದಕ್ಕೆ ಕಾರಣ ಮನೆಗೆಲಸದವರಿಂದ ನಡೆದಿರೋ ಕಳ್ಳತನ. ಫೇಸ್ಬುಕ್ ಪೋಸ್ಟ್ ನೋಡಿ ಕೆಲಸಕ್ಕೆ ಬಂದ ಕಳ್ಳರು. ಮನೆಗೆಲಸದ ನೆಪದಲ್ಲಿ ಬಂದಿದ್ದ ನೇಪಾಳಿ ದಂಪತಿ. ಬೆಂಗಳೂರಿನ ಯಮಲೂರಿನಲ್ಲಿರೋ ಈ ಭವ್ಯ ಬಂಗಲೆ ಕರ್ಣ ಗ್ರೂಪ್ನ ಉದ್ಯಮಿ ಶಿವಕುಮಾರ್ ಅನ್ನೋರಿಗೆ ಸೇರಿದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರೋ ಶಿವಕುಮಾರ್ ಮನೆಯಲ್ಲಿ ಈ ಹಿಂದೆ ವಿಕಾಸ್ ಮತ್ತು ಮಾಯಾ ಅನ್ನೋ ನೇಪಾಳಿ ದಂಪತಿ ಮನೆ ಕೆಲಸವನ್ನ ಮಾಡ್ತಿದ್ರು. ಸುಮಾರು 7 ತಿಂಗಳು ಅವರ ಮನೆಯಲ್ಲಿ ಕೆಲಸ ಮಾಡಿದ ಮಾಯಾ ಮತ್ತು ವಿಕಾಸ್ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಇದ್ದಕ್ಕಿದ್ದಂತೆ ಊರಿಗೆ ಹೋಗ್ತೀವಿ ಅನ್ನೋದನ್ನ ಕೇಳಿದ ಶಿವಕುಮಾರ್ ಪತ್ನಿ ಸಡನ್ ಆಗಿ ಕೆಲಸ ಬಿಟ್ರೆ ಹೇಗೆ, ನಮಗೆ ತೊಂದರೆಯಾಗುತ್ತೆ ಅಂತ ಹೇಳಿದ್ರು. ಅಲ್ಲದೆ ಬೇರೆಯವರನ್ನ ಕೆಲಸಕ್ಕೆ ಸೇರಿಸಿ ನೀವು ಊರಿಗೆ ಹೋಗಿ ಅಂತ ಹೇಳಿದ್ರು. ಯಾವಾಗ ಮನೆಯೊಡತಿ ಬೇರೆಯವರನ್ನ ಕೆಲಸಕ್ಕೆ ಸೇರಿಸಿ ನೀವು ಊರಿಗೆ ಹೋಗಿ ಅಂತ ಹೇಳಿದ್ರು, ವಿಕಾಸ್ ಮತ್ತು ಮಾಯಾ ಫೇಸ್ಬುಕ್ನಲ್ಲಿ ಮನೆಗೆಲಸದವರು ಬೇಕಾಗಿದ್ದಾರೆ ಅಂತ ಪೋಸ್ಟ್ ಮಾಡಿದ್ರು. ಯಾವಾಗ ವಿಕಾಸ್ ಮತ್ತು ಮಾಯಾ ಈ ರೀತಿಯ ಪೋಸ್ಟ್ ಮಾಡಿದ್ರು, ಆ ಪೋಸ್ಟ್ ನೋಡಿದ ಮತ್ತೊಂದು ದಂಪತಿ ಮನೆಗೆಲಸ ಹುಡುಕಿಕೊಂಡು ಬಂದಿದ್ರು. ಅವರೇ ನೋಡಿ ಇವರು. ಹೆಸರು ದಿನೇಶ್ ಮತ್ತು ಕಮಲಾ ಅಂತ. ಯಾವಾಗ ದಿನೇಶ್ ಮತ್ತು ಕಮಲಾ ಮನೆಗೆಲಸಕ್ಕೆ ಬಂದ್ರು, ಶಿವಕುಮಾರ್ ಕುಟುಂಬಸ್ಥರು ಅವರಿಗೆ ಕೆಲಸ ಕೊಟ್ಟಿದ್ರು. 7 ತಿಂಗಳಿಂದ ವಿಕಾಸ್ ಮಾಯಾ ಅಂತ ನೇಪಾಳದವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ವಿ. ಅವ್ರದ್ದು ಆಧಾರ್ ಕಾರ್ಡು ಎಲ್ಲ ಸಿಕ್ಕಿತ್ತು, ಬ್ಯಾಂಕ್ ಅಕೌಂಟ್ ಎಲ್ಲ ಇಟ್ಕೊಂಡಿದ್ದಾಗ ಸಡನ್ನಾಗಿ ನಮ್ಮದು ರಿನೋವೇಷನ್ ನಡೀತಾ ಇತ್ತು ಮನೆ. ಅವಾಗೆಲ್ಲ ನೋಡ್ಕೊಂಡಿದ್ದಾರೆ ಅವರು, ಏನೇನು ನಡೀತಾ ಇದೆ, ಏನೇನು ಹೋಗ್ತಾ ಐತೆ ಅಂತ. ಈ ಲಾಸ್ಟ್ 3 ಮಂತ್ಸ್ ಹಿಂದೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿಕೊಂಡು ನಾವು ಬೇರೆ ಮಗಳ ಮನೆಯಿಂದ ಇಲ್ಲಿಗೆ ಶಿಫ್ಟ್ ಆದ್ರಿ. ರಿನೋವೇಷನ್ಗೋಸ್ಕರ ಅಲ್ಲಿ ಹೋಗಿದ್ವಿ. ಆಮೇಲೆ ಶಿಫ್ಟ್ ಆದಮೇಲೆ ಅವಾಗ ಕೂಡ 2 ತಿಂಗಳು ನಮ್ಮ ಹತ್ರ ಸಂಬಳ ತೊಗೊಂಡಿದ್ದಾರೆ ಅವರು. ತೊಗೊಂಡಾದ್ಮೇಲೆ ಸಡನ್ನಾಗಿ ನಾವು ಊರಿಗೆ ಹೋಗ್ತೀರಿ, ನಾವು ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಅವಾಗ ನಮ್ಮ ಮಿಸಸ್ ಇದ್ಕೊಂಡು, ನೋಡಪ್ಪ ನೀವು ಹೋಗಂಗಿದ್ರೆ ಇಲ್ಲಿ ಮನೆ ದೊಡ್ಡದು, ಸ್ವಲ್ಪ ಕೆಲಸಗಳಿರುತ್ತೆ, ಯಾರನ್ನ ತಂದು ಬಿಟ್ಬಿಟ್ಟು ಹೋಗ್ರಿ ಅಂತ ಹೇಳಿದ್ರು ನಮ್ಮ ಮಿಸಸ್ಸು. ಅದೇ ಥರ ಅವರು ಈ ಕಮಲಾ ಆಮೇಲೆ ದಿನೇಶ್ ಅಂತ ಇಬ್ಬರನ್ನ ತಂದುಬಿಟ್ರು. ಆಧಾರ್ ಬ್ಯಾಂಕ್ ಅಕೌಂಟ್ ಕೊಡಲು ಹಿಂದೇಟು. ವಾರ್ನಿಂಗ್ ಕೊಟ್ಟರೂ ಮಾಹಿತಿ ಕೊಡದ ದಂಪತಿ. ಯಾವಾಗ ಶಿವಕುಮಾರ್ ಮನೆಗೆ ದಿನೇಶ್ ಮತ್ತು ಕಮಲಾ ಕೆಲಸಕ್ಕೆ ಸೇರಿದ್ರು, ಅವರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಮಾಹಿತಿ ನೀಡುವಂತೆ ಅವರ ಮನೆಯ ಸೂಪರ್ವೈಸರ್ ಸಿದ್ಧ ಅನ್ನೋರು ಹೇಳಿದ್ರು. ಆದರೆ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಮಾಹಿತಿ ಕೊಡೋಕೆ ಅವರು ಹಿಂದೇಟು ಹಾಕಿದ್ರು. ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಕೊಡದೆ ನಿಮಗೆ ಸಂಬಳ ಕೊಡಲ್ಲ ಅಂತ ಎಚ್ಚರಿಕೆ ಕೂಡ ನೀಡಿದ್ರು. ಆದರೆ ಅವರು ಮಾತ್ರ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿಕೊಂಡು ಕಾಲ ಕಳೆಯುತ್ತಿದ್ರು ಅಂತ ಮನೆ ಮಾಲೀಕ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಮನೆ ಸೂಪರ್ವೈಸರು ಸಿದ್ಧ ಅಂತ ಇದ್ದಾನೆ. ಅವನು 17-18 ವರ್ಷದಿಂದ ಇದ್ದಾನೆ. ಈ ಮನೆ ಹಾಗೂ ಒಬ್ಬಳೆಲ್ಲ ಅವನೇ ನೋಡ್ಕೊಂಡು ಕೆಲಸಗಳ ಬಗ್ಗೆ. ಅವನು ಫಸ್ಟ್ ಬಂದು ಮಾಹಿತಿ, ನಮಗೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಎಲ್ಲ ಬೇಕು, ಇಲ್ಲಾಂದ್ರೆ ನಿಮಗೆ ಪೇಮೆಂಟ್ ಸಿಗಲ್ಲ ಅಂತ ಹೇಳಿದ್ರು ಕೂಡ ಅವರು ಇವತ್ತು ಬರುತ್ತೆ ನಾಳೆ ಬರುತ್ತೆ, ಅಲ್ಲಿನ ಒಂದು ಸ್ವಲ್ಪ ಹಳೆ ಜಾಗದಲ್ಲಿ ಇರೋದಕ್ಕೆ ದುಡ್ಡೆಲ್ಲ ಕಟ್ಟಬೇಕು, ಕಟ್ಬಿಟ್ಟು ಮೇಲೆ ಕೊಡಿಸ್ತೀನಿ ಅಂತ ಹೇಳ್ಕೊಂಡೇ ಬಂದರು. ಆದರೂ ನಾವು ಆಫೀಸಲ್ಲಿ ಇನ್ನೊಂದು 5-6 ದಿವಸ ಇದ್ದಿದ್ರೆ ನಮ್ಗೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ಪೇಮೆಂಟ್ ಕೊಡಲ್ಲ. ಕಾರ್ಯ ನಿಮಿತ್ತ ಹೊರಗೆ ಹೋಗಿದ್ದ ಮಾಲೀಕರು. ಸಮಯ ನೋಡಿ ಚಿನ್ನಾಭರಣ ಕದ್ದ ಕಳ್ಳ ದಂಪತಿ.
ದಿನೇಶ್ ಮತ್ತು ಕಮಲಾ ದಂಪತಿ ಮನೆಗೆಲಸಕ್ಕೆ ಸೇರಿ ಹೆಚ್ಚು ದಿನಗಳೇನೂ ಆಗಿರಲಿಲ್ಲ. ಕೇವಲ 20ರಿಂದ 25 ದಿನಗಳಷ್ಟೇ ಕಳೆದಿದ್ದವು. ಕಡಿಮೆ ಅವಧಿಯಲ್ಲಿಯೇ ಮನೆಯವರ ವಿಶ್ವಾಸ ಗಳಿಸಿದ್ರು. ಹೀಗಾಗಿ ಮನೆ ಮಾಲೀಕರು ಅವರನ್ನ ನಂಬಿ ಕಾರ್ಯನಿಮಿತ್ತ ಹೊರ ಹೋಗಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಚ್ ಕ್ರಾಸ್ ಬಳಿ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ತೆರಳಿದ್ರು. ಈ ಸಮಯವನ್ನ ನೋಡಿ ದಿನೇಶ್ ಮತ್ತು ಕಮಲಾ ದಂಪತಿ ಮನೆಯಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಮನೆಯಲ್ಲಿದ್ದ 11 ಕೆಜಿಗೂ ಹೆಚ್ಚು ಚಿನ್ನ, ವಜ್ರಾಭರಣಗಳು, ಬೆಳ್ಳಿ ವಸ್ತುಗಳು, ಸುಮಾರು 11 ಲಕ್ಷ ರೂಪಾಯಿ ನಗದು ಸೇರಿ ಸುಮಾರು 18 ಕೋಟಿ ರೂಪಾಯಿ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಸರ್, ಇದು 25th ಸಂಡೇ ಬೆಳಿಗ್ಗೆ ನಮ್ಮ ತಾಯಿ, ನಮ್ಮ ತಮ್ಮ ವೈಫು ಎಲ್ಲರೂ ನಮ್ಮದೊಂದು ಭೂಮಿ ಪೂಜೆ ಇತ್ತು ಅಂತ ಹೆಚ್ ಕ್ರಾಸ್ ಹತ್ರ ಎಲ್ಲರೂ ಹೋಗಿದ್ರಿ. ಸೊ ಆ ಟೈಮಲ್ಲಿ ಒಂದು ಪೂಜೆ ಆಗುತ್ತೆ. ಪೂಜೆ ಆಗಿ ನಾವು ಊಟಕ್ಕೆ ಇನ್ನೇನು ಕುತ್ಕೋತೀರಿ, ನಮ್ಮ ತಾಯಿಗೆ ಫೋನ್ ಬರುತ್ತೆ, ಈ ಥರ ಹಿಂಗೆ ಕಳ್ತನ ಆಗಿದೆ. ಇಲ್ಲಿ ಕೆಲಸ ಮಾಡ್ತಾರೋ ಗಂಡ ಹೆಂಡ್ತಿ ನೇಪಾಳದವರು ದಿನೇಶ್ ಮತ್ತು ಕಮಲಾ ಯಾರಿದ್ದಾರೋ ಅವರು ಮಾಡಿರೋದು. ಸೊ ನಮ್ಮ ಅಡುಗೆಯವರು ಇದ್ದಾರಲ್ಲ, ಅವ್ರು ನಮಗೆ ಫೋನ್ ಮಾಡಿ ಇಮಿಡಿಯೇಟ್ ಇನ್ಫಾರ್ಮ್ ಮಾಡಿದಾಗೆ ನಾವು ಅಲ್ಲಿಂದ ಇಮಿಡಿಯೇಟ್ಲಿ ಓಡಿ ಬಂದು ಚೆಕ್ ಮಾಡೋಷ್ಟರಲ್ಲಿ ಲಾಕರ್ ಹೊಡ್ದು ಇರೋ ಒಡವೆ ಎಲ್ಲ ತೊಗೊಂಡೋಗಿದ್ದಾರೆ. ಇದೆ ನಮ್ಮ ಹತ್ರ ಅಪ್ ಟು ಒಂದು ಮೇನ್ ಸ್ವಿಚ್ ಹೋಗಿ ಆಫ್ ಮಾಡೋ ಗಂಟ ಅವ್ರು ಏನೇನು ಕೆಲಸ ಮಾಡ್ತಿದ್ರು, ಇದು ಮನೆ ಕೆಲಸ ಏನು ಮಾಡ್ತಿದ್ರು, ಅವ್ರದ್ದು ಫೇಸ್ ಆಗಲಿ, ಅವ್ರು ಮಾಡ್ತಾಯಿದ್ದ ಕೆಲಸ ಎಲ್ಲ ನಮ್ಮ ಹತ್ರ CCTV ರೆಕಾರ್ಡ್ ಆಗಿದೆ. ಬಟ್ ಅವರು ಏನು ಮಾಡಿದ್ದಾರೆ ಅಂದರೆ UPS ಆಫ್ ಮಾಡಿದ್ದಾರೆ, ಮೇನ್ ಸ್ವಿಚ್ ಕರೆಂಟ್ ಆಫ್ ಮಾಡಿದ್ದಾರೆ, ವೈಫೈ ರೂಟರ್ ವೈರ್ ಎಳ್ದು ಬಿಸಾಕಿದ್ದಾರೆ. ಸೊ ಎವ್ರಿಥಿಂಗ್ ಪ್ಲಾನ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 11.5 kg ಗೋಲ್ಡು ಮತ್ತು ಡೈಮಂಡ್ ಸೆಟ್ಟು, ಸ್ವಲ್ಪ ಸಿಲ್ವರು ಸ್ವಲ್ಪ ಎತ್ಕೊಂಡಿದ್ದಾರೆ, ಜಾಸ್ತಿ ಸಿಲ್ವರ್ ಬಿಟ್ಬಿಟ್ಟು ಹೋಗಿದ್ದಾರೆ. ಬಟ್ ಗೋಲ್ಡ್ ಮಾತ್ರ ಒಂದು ಬಿಟ್ಟಿಲ್ಲ, ಡೈಮಂಡದು ಒಂದು ಬಿಟ್ಟಿಲ್ಲ, ಎಲ್ಲ ತೊಗೊಂಡೋಗಿದ್ದಾರೆ. 11.5 kg ಪ್ಲಸ್ ಅರೌಂಡ್ 11 lakhs ಕ್ಯಾಶ್. ಮತ್ತು ನನ್ನ ತಮ್ಮ ಅವ್ರ ವೈಫ್ಗೆ ಐಫೋನ್ ಗಿಫ್ಟ್ ಕೊಡಬೇಕು ಅಂತ ತರಿಸಿದ, ಅದನ್ನೂ ಎತ್ಕೊಂಡು ಹೋಗಿದ್ದಾರೆ. ಕೊರಿಯನ್ ಲಾಕರ್ಗಳನ್ನೇ ಮುರಿದ ದಂಪತಿ. ಕಬ್ಬಿಣದ ರಾಡ್ಗಳನ್ನು ಬಳಸಿ ಲಾಕರ್ ಓಪನ್. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರೋ ಶಿವಕುಮಾರ್ ತಮಗೆ ಬಂದ ಲಾಭದಲ್ಲಿ ಚಿನ್ನಾಭರಣಗಳನ್ನ ಖರೀದಿಸಿದ್ರು. ಹೀಗೆ ಖರೀದಿಸಿದ್ದ ಚಿನ್ನಾಭರಣಗಳನ್ನ ಇಡಲು ಕೊರಿಯನ್ ಲಾಕರ್ಗಳನ್ನ ಆಮದು ಮಾಡಿಕೊಂಡಿದ್ರು. ಭಾರತದ ಲಾಕರ್ಗಳನ್ನ ಮುರಿಯೋ ಭಯದಲ್ಲೇ ಹೈ ಸೆಕ್ಯೂರಿಟಿ ಕೊರಿಯನ್ ಲಾಕರ್ಗಳನ್ನ ತರಿಸಿದ್ರು. ಎಂತಹ ಕೊರಿಯನ್ ಲಾಕರ್ಗಳನ್ನೇ ಮುರಿದು ಕಳ್ಳ ದಂಪತಿ ತಮ್ಮ ಕೈಚಳಕವನ್ನ ಮೆರೆದಿದ್ದಾರೆ. ಹಾಗಿದ್ರೆ ಏನಿದು ಕೊರಿಯನ್ ಲಾಕರ್? ಅದನ್ನ ಹೇಗೆ ಓಪನ್ ಮಾಡಿದ್ರು ಅಂತ ನಮ್ಮ ಪ್ರತಿನಿಧಿ ಡೀಟೇಲ್ ಆಗಿ ತೋರಿಸ್ತಿದ್ದಾರೆ ನೋಡಿ. ನೀವು ನೋಡ್ತಾ ಹೋಗ್ಬೋದು. ಏನು ಈ ಒಂದು ಲಾಕರ್ನ ನೋಡ್ತಾ ಇದ್ದೀರಾ, ಇದು ಕೊರಿಯನ್ ಮೇಡ್ ಲಾಕರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೊರಿಯಾ ಅಂತ ಅಂದ್ರೆ ಸಾಕಷ್ಟು ಟೆಕ್ನಾಲಜಿಗೆ ಫೇಮಸ್ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕೊರಿಯಾದಿಂದ ಇಂಪೋರ್ಟ್ ಮಾಡಿಕೊಂಡು ಇದೇ ಒಂದು ಲಾಕರ್ನ ಗ್ರೌಂಡ್ ಫ್ಲೋರ್ನಲ್ಲಿ ಇಟ್ಟು ಇದರಲ್ಲಿ ಸುಮಾರು 11 kg ಚಿನ್ನಾಭರಣ ಸೇರಿದಂತೆ ಸಾಕಷ್ಟು ರೀತಿಯ ಹಣವನ್ನು ಇಟ್ಟಿದ್ರು. ನಿಮಗೆ ಈ ಒಂದು ಲಾಕರ್ನ ಸಿಸ್ಟಮ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಒಳಗಡೆ ನೀವು ನೋಡ್ತಾ ಹೋಗ್ಬೋದು. ಸುಮಾರು 4 ಅಡಿಯಷ್ಟು ಉದ್ದ ಇದೆ, ಅದೇ ರೀತಿ ಸುಮಾರು 2 ಅಡಿಯಷ್ಟು ಅಗಲ ಇದೆ. ಅದರಲ್ಲಿ ಸಾಕಷ್ಟು ಕಂಪಾರ್ಟ್ಮೆಂಟ್ಗಳು ಸಹ ಇದೆ. ಇದರಲ್ಲಿ ಗಮನಿಸುವ ಅಂಶವೇನು ಅಂತ ಅಂದರೆ, ನೀವು ಇಲ್ಲೇನು ಇನ್ಸೈಡಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಒಂದು ಸ್ಪೀಕರ್ ಅಥವಾ ಹೂಟರ್ ಅಂತಲೇ ಹೇಳ್ಬೋದು. ಸಾಧಾರಣವಾಗಿ ಇಂಥ ಲಾಕರ್ಗಳು ಯಾವಾಗ ಈ ರೀತಿಯ ಕಳ್ಳರು ಅಥವಾ ದುಷ್ಕರ್ಮಿಗಳು ಬಂದು ದಾಳಿಯನ್ನು ಮಾಡ್ತಾರೆ, ಅಂತಹ ಸಂದರ್ಭದಲ್ಲಿ ಒಂದು ಸೌಂಡನ್ನು ಮಾಡುತ್ತೆ. ಆ ಒಂದು ಬಜರ್ ಅಥವಾ ಬೀಪ್ ಸೌಂಡ್ ಯಾವ ಮಟ್ಟಿಗೆ ಇರುತ್ತೆ ಅಂತ ಅಂದರೆ, ಸುಮಾರು 400 ಮೀಟರ್ ಅಥವಾ ಅರ್ಧ ಕಿಲೋಮೀಟರ್ನ ದೂರಕ್ಕೆ ಆ ಒಂದು ಬಜರ್ ಸೌಂಡ್ ಕೇಳುತ್ತೆ ಅಂತಾನೆ ಹೇಳ್ಬೋದು. ಟೋಟಲ್ 5ರಿಂದ 6 ಲಾಕ್ಗಳಿವೆ ಇದರಲ್ಲಿ. ಇವೆಲ್ಲವನ್ನೂ ಸಹ ಇವರು ಬ್ರೇಕ್ ಮಾಡಿರ್ತಕ್ಕಂಥದ್ದು. ಇನ್ನು ಒಳಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಸಿಮೆಂಟ್ ಅಥವಾ ಜಿಪ್ಸಮ್ ಮಾದರಿಯ ಕೆಲವೊಂದು ಅಂಶ ಅಥವಾ ವಸ್ತು ಇಲ್ಲಿ ಪತ್ತೆ ಆಗ್ತಾ ಇದೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಸಮಯದಲ್ಲಿ ಈ ರೀತಿಯ ವಸ್ತುಗಳನ್ನು ಬಳಸಿದ್ದಾರೆ. ಇನ್ನು ಇವರು ಯಾವ ರೀತಿ ಬ್ರೇಕ್ ಮಾಡಿದ್ರು ಅಂತ ನೋಡ್ತಾ ಹೋದ್ರೆ ನೀವು ನೋಡ್ತಾ ಹೋಗ್ಬೋದು. ಇವರು ಜಾಸ್ತಿ ಏನು ಕೆಳಗಡೆ ಯಾವುದೇ ರೀತಿಯ ಏನು ಒತ್ತಡವನ್ನು ಹಾಕಿ ಇದನ್ನು ಓಪನ್ ಮಾಡಿಲ್ಲ. ಇವರು ಸಾಕಷ್ಟು ಒಂದು ಐಡಿಯಾವನ್ನು ಬಳಸಿ, ಅದೇ ರೀತಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತಹ ಕಳ್ಳರು ಇಲ್ಲಿ ಬಂದಿದ್ದಾರೆ. ನೋಡಿ, ಕೇವಲ ಮೇಲೆ 1ರಿಂದ 1.5 ಅಡಿಯಲ್ಲಿ ಮಾತ್ರ ಇವರು ಕೈಚಳಕವನ್ನು ತೋರಿದ್ದಾರೆ. ಅದೇ ರೀತಿ ಸುಮಾರು 2ರಿಂದ 3 ಅಡಿ ಕಬ್ಬಿಣದ ರಾಡ್ಗಳನ್ನು ಇವರು ಬಳಸಿದ್ದಾರೆ. ಅದು ಕೂಡ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಇದೆ. ಯಾಕಂದರೆ ಸಾಧಾರಣವಾಗಿ ಇಂಥ ಲಾಕರನ್ನು ತೆಗೆಯುವ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಕಬ್ಬಿಣದ ತುಂಡುಗಳಿಂದ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಒಂದು ಕ್ರಿಕೆಟ್ ಬ್ಯಾಗಲ್ಲಿ ಇದನ್ನು ತುಂಬಿಕೊಂಡು ಬಂದು ಈ ರೀತಿ ಇವರು ಕಳ್ಳತನವನ್ನು ಮಾಡಿದ್ದಾರೆ. ಅದೇ ರೀತಿ ಈಗ ಏನು ನೋಡ್ತಾ ಇದ್ದೀರಾ, ಇದು ಏನು ಫಸ್ಟ್ ಫ್ಲೋರ್ನಲ್ಲಿ ಇರ್ತಕ್ಕಂತಹ ಕಪ್ಪು ಕಲರ್ದ ಲಾಕರ್ ಏನಿದೆ ಅದರ ಒಂದು ಡೋರ್ ಅಂತಲೇ ಹೇಳ್ಬೋದು. ಇದೂ ಸಹ ಕೊರಿಯನ್ ಮೇಡೆ. ಇದನ್ನೂ ಸಹ ಏನು ದುಷ್ಕರ್ಮಿಗಳು ಮುರಿದು ಹಾಕಿರುವಂಥದ್ದು. ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲೊಂದು ಲಾಕರ್ ಇದೆ, ಇಲ್ಲೊಂದು ಈ ಒಂದು ಏನು ವಸ್ತು ಇದೆ ಇದು ಲಾಕ್ ಆಗುತ್ತೆ. ಅದೇ ರೀತಿ ಇಲ್ಲಿ ಒಂದು
1 2 3 4 ಟೋಟಲ್ 5 ಲಾಕ್ ಸಿಸ್ಟಮ್ ಇದೆ. ಇದೆಲ್ಲವನ್ನೂ ಸಹ ಇವರು ಬ್ರೇಕ್ ಮಾಡಿದ್ದಾರೆ. ಶಾಪಿಂಗ್ ನೆಪದಲ್ಲಿ ಅಡುಗೆ ಕೆಲಸದಾಕೆ ಲಾಕ್. 30 ನಿಮಿಷದಲ್ಲಿ 18 ಕೋಟಿ ಕಳ್ಳತನ. ಇವರು ಕೆಲಸಕ್ಕೆ ಬಂದ ದಿನದಿಂದಲೂ ಕಳ್ಳತನಕ್ಕೆ ಸ್ಕೆಚ್ ಹಾಕಿದಂತೆ ಕಾಣುತ್ತಿದೆ. ಪಕ್ಕಾ ಪ್ರೀ ಪ್ಲಾನ್ಡ್ ಕಳ್ಳತನ ಇದಾಗಿದೆ ಅನ್ನುವುದಕ್ಕೆ ಹಲವಾರು ಸಾಕ್ಷ್ಯಗಳು ಸಿಕ್ಕಿವೆ. ಮೊದಲಿಗೆ ಮನೆಯ UPS ಆಫ್ ಮಾಡಿದ ದಿನೇಶ್, ಬಳಿಕ ಸಿಸಿ ಕ್ಯಾಮೆರಾಗಳ ವೈರ್ಗಳನ್ನ ಕಿತ್ತು ಹಾಕಿದ್ದ. ಅಲ್ಲದೆ ಮನೆಯ ವೈಫೈ ರೌಟರ್ ಸಂಪರ್ಕ ಕೂಡ ಕಡಿತ ಮಾಡಿದ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ಶಿವಕುಮಾರ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅಡುಗೆ ಕೆಲಸದಾಕೆಯನ್ನ ಶಾಪಿಂಗ್ ನೆಪದಲ್ಲೇ ಕಮಲ ಹೊರಗೆ ಕರೆದುಕೊಂಡು ಹೋಗಿದ್ಲು. ಅಲ್ಲಿ ಸುಮಾರು ಅರ್ಧ ಗಂಟೆ ಲಾಕ್ ಮಾಡಿಕೊಂಡಿದ್ಲು. ಈ ಅರ್ಧ ಗಂಟೆಯಲ್ಲಿ ದಿನೇಶ್ ತನ್ನ ಕೈಚಳಕವನ್ನ ಮೆರೆದಿದ್ದಾನೆ. ಸುಮಾರು 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಇದರಿಂದ ಶಿವಕುಮಾರ್ ಕುಟುಂಬಸ್ಥರು ಶಾಕ್ಗೆ ಒಳಗಾಗಿದ್ದಾರೆ. ಬೆಂಗಳೂರಿನ ಯಮಲೂರಿನಲ್ಲಿ ನೇಪಾಳಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಈ ಕುರಿತು ಮಾರತ್ಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರಿಗೆ ಈ ಪ್ರಕರಣ ದೊಡ್ಡ ಸವಾಲಾಗಿದ್ದು ನೇಪಾಳಿ ದಂಪತಿಯ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಇದರ ನಡುವೆ ಮನೆಗೆಲಸದ ನೆಪದಲ್ಲಿ ಶ್ರೀಮಂತರ ಮನೆಗೆ ಎಂಟ್ರಿ ಕೊಡು ನೇಪಾಳಿ ದಂಪತಿ ಉಂಡ ಮನೆಗೆ ಕನ್ನ ಬಗೆಯೋ ಕೆಲಸ ಮಾಡ್ತಿದ್ದಾರೆ. ಕೇವಲ ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದ ನೇಪಾಳಿಗರ ಹಾವಳಿ ಈಗ ಬೆಂಗಳೂರಿಗೂ ವ್ಯಾಪಿಸಿದೆ. ಹೀಗಾಗಿ ಮನೆಗೆಲಸದವರನ್ನ ನೇಮಿಸಿಕೊಳ್ಳುವ ಮೊದಲು ಅವರ ಕುರಿತು ಕಂಪ್ಲೀಟ್ ಮಾಹಿತಿ ಪಡೆದುಕೊಳ್ಳಿ ಅನ್ನೋದು ನಮ್ಮ ಆಶಯವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.